ಶೂರ್ ಸರ್, ನಿಮಗೆ ಯಾವ ಥರ ವಿಗ್ರಹ ಬೇಕೋ ಅದೊಂದು ಪಿಕ್ಸ್ ಕಳಿಸಿ. ಸ್ಟೀಫನ್ ಸರ್ ಮತ್ತು ಡೇವಿಡ್ ಸರ್ ಬಂದ ಕೂಡಲೇ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಸರ್. ಫೋನ್ ಎಲ್ಲಿಂದ? ಲಂಡನ್ನಿಂದ. ಲಂಡನ್ ಕಾಲ್ ಅಂದರೆ ಒಳ್ಳೆ ಬಿಸ್ನೆಸ್ಸೇ ಇರುತ್ತೆ. ನಡಿ ಸಾರ್ಗೆ ಇನ್ಫಾರ್ಮ್ ಮಾಡೋಣ. ಹಾಂ. ಸರ್, Any new collection? No, sir. Don't say no, Mr. Charan. ನಮಗೆ ಇನ್ನೂ ವಿಗ್ರಹಗಳು ಬೇಕು. ಆ ಪ್ರಯತ್ನದಲ್ಲೇ ಇದೀವಿ ಸರ್. ನಾವು ಮಾಡ್ತಾ ಇರೋದು ಕತ್ತಲೆ ದಂಧೆ. ಆದಷ್ಟು ಬೇಗ ಸಂಪಾದನೆ ಮಾಡ್ಕೋಬೇಕು. ಆಮ್ ಐ ರೈಟ್? ಎಸ್ ಸರ್. ನಮ್ಮ ಜೊತೆಗೆ ನಿಮ್ಮ ಲೈಫ್ನ ಕೂಡ ಸೆಟಲ್ ಮಾಡ್ತೀನಿ. ಓಕೆ ಸರ್. ನೀವು ಕೂಡ ಇಂಡಿಯಾದಲ್ಲಿ ಮಿಲೇನಿಯರ್ಸ್ ಲಿಸ್ಟಲ್ಲಿ ಸೇರ್ಕೋತೀರಾ. ಅದಕ್ಕೆ ಅಲ್ವಾ ಸರ್ ಇಂಥ ಸ್ಮಗ್ಲಿಂಗ್ ವ್ಯಾಪಾರ ಮಾಡೋದು ರಿಸ್ಕ್ ಅಂತ ತಿಳಿದ್ರೂ ಕೂಡ ನಿಮ್ಮ ಜೊತೆ ಕೆಲಸ ಮಾಡ್ತಿರೋದು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೂಡ ಇಲ್ಲದೆ ಇರೋ ಕಲೆಕ್ಷನ್ ನಮ್ಮ ಹತ್ರ ಇದೆ. ಈ ಪ್ರಪಂಚದಲ್ಲಿ ಅದ್ಭುತವಾದ ಪಂಚಲೋಹ ವಿಗ್ರಹಗಳಿವೆ. ಅವುಗಳನ್ನು ನಮ್ಮದಾಗಿಸಿಕೊಂಡ್ರೆ ಮಲ್ಟಿ ಮಿಲೇನಿಯರ್ಸ್ ಆಗ್ಬೋದು. So many years we are waiting for idols from India, but still gathering some more real information about rare idols. ಓಕೆ ಸರ್. We get the idols, we will both millionaires. ಪುರಾತನ ಪಂಚಲೋಹ ವಿಗ್ರಹಗಳು ನಮಗೆ ಬೇಕು. ಅವು ಯಾವ ವ್ಯಕ್ತಿ ಹತ್ರ ಇದ್ರೂ ಅಥವಾ ಯಾವ ಮನೆಯಲ್ಲಿದ್ರೂ ಅವು ನಮ್ಮ ಹತ್ತಿರಕ್ಕೆ ಬರಬೇಕು. ಅದಕ್ಕೋಸ್ಕರ ಐ ಆಮ್ ಡಿಸ್ಟ್ರಾಯ್ಡ್ ಎವ್ರಿಬಡಿ. Yes. ಗೌತಮಿ, ಗೌತಮಿ, ಗೌತಮಿ. ಹಲೋ ಜೂನಿಯರ್ ವೇದವತಿ. ಹೇಗಿದೆ ಹೊಸ ಜೀವನ? ಚೆನ್ನಾಗೇ ಇದೆ. ಯಜಮಾನಿಕೆ ಪಡ್ಕೊಂಡಿದ್ಯಾ, ಜವಾಬ್ದಾರಿ ತಗೊಂಡಿದ್ಯಾ, ಮತ್ತೆ ಚೆನ್ನಾಗೇ ಇದ್ದೀನಿ ಅಂತ ಅಷ್ಟೊಂದು ಬೇಜಾರಲ್ಲಿ ಹೇಳ್ತಿದ್ಯಲ್ಲ ಮಗಳೇ. ಕೆಲವು ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತೆ, ಆದ್ರೆ ಕಲೆಕ್ಷನ್ನೇ ಇರಲ್ಲ. ಅಂಥದ್ದೇ ಸಿಚುವೇಶನ್ ಅಲ್ಲಿ ಇದೀನಿ ನಾನು. 7 ಸಮುದ್ರ ದಾಟದಷ್ಟು ಕಷ್ಟಪಟ್ಟು ಎಲ್ಲಾ ಪ್ರಾಬ್ಲಮೂ ದಾಟಿದೀಯಾ. ಏನೋ ಹೊಸ ಪ್ರಾಬ್ಲಮ್ ಬಂದಿರೋ ಹಾಗೆ ಮಾತಾಡ್ತಿದ್ಯಲ್ಲ, ಯಾಕೆ? ಏನ್ ನಡೀತು ನಿಹಾ? ಕೈಗೆ ಬೀಗದ ಕೈ, ಬಾಯಿಗೆ ಅಧಿಕಾರ ಏನೋ ಬಂದಿದೆ. ಆದ್ರೆ ಅವನಿ ಬುದ್ಧಿವಂತಿಕೆ ಮುಂದೆ ಅವಾಗ ಸೋಲ್ಬೇಕಾಗಿ ಬರ್ತಿದೆ. ಅಂದ್ರೆ ನಿನ್ ಮೇಲೆ ಅವಳ ದಾಳಿ ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ ಅಂತ ಆಯ್ತು. ರಾಜ ಒಂದು ರಾಜ್ಯನ ಗೆದ್ದ ಮೇಲೆ ಮತ್ತೊಂದು ರಾಜ್ಯದ ಮೇಲೆ ಹೇಗೆ ದಂಡಯಾತ್ರೆಗೆ ಹೊರಡ್ತಾನೋ, ಅವನಿ ಕೂಡ ನನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಇನ್ನೂ ಏನೇನೋ ಪ್ರಯತ್ನಗಳು ಮಾಡ್ತಾನೆ ಇದ್ದಾಳೆ. ಅವಳು ದಾಳಿಗೆ ನೀನ್ ಬಲಿಯಾಗ್ದೇನೆ ತುಂಬಾ ಹುಷಾರಾಗೇ ಇರಬೇಕು. ಅವನಿ ಪಕ್ಕದಲ್ಲೇ ಇರೋವಾಗ್ಲೇ ನಿನ್ ಸುಳ್ಳು ಜಾತಕ ತಲೆ ಮೇಲೆ ಕತ್ತಿ ಇದ್ದ ಹಾಗೆ. ನಿನ್ನ ಪಾಲಿಗೆ ಅಪಾಯವಾಗಿ ಬದಲಾಗೋದು ಆ ರಹಸ್ಯ ಒಂದೇ. ಆ ರಹಸ್ಯ ಬಯಲಾಗ್ದಿರೋವರೆಗೂ ವೇದವತಿ ಮುಂದೆ ನೀನು ಏನೇ ಮಾಡಿದ್ರೂ ನಡೆಯುತ್ತೆ. ಆ ವಿಷಯ ಬಯಲಾಯ್ತು ಅಂದರೆ ನೀನು ಹೊರಗಡೆ ಬರದೆ ತಪ್ಪಲ್ಲ. ಹಾಗೆ ನಡೀತು ಅಂದ್ರೆ ಕತೆ ಪೂರ್ತಿ ಉಲ್ಟಾ ಆದ ಹಾಗೇನೆ. ಹಾಗೆ ಆಗ್ಬಾರ್ದು ಅಂದರೆ ನಡಿಬೇಕಾಗಿರೋದೆಲ್ಲ ಬೇಗ ನಡಿಬೇಕು. ಏನದು? ನಿನಗೂ ಕೃಷ್ಣಂಗೂ ತಕ್ಷಣ ಶೋಭ್ರ ನಡಿಬೇಕು. ಹೌದು ನಿಹಾ, ತಾಳಿ ಬಂಧದ ಜೊತೆಗೆ ಆ ಬಂಧ ಕೂಡ ಗಟ್ಟಿಯಾಯ್ತು ಅಂದರೆ ಆ ಮನೆಯಲ್ಲಿ ನಿನ್ನ ಎದುರಿಸೋರೇ ಇರಲ್ಲ. ಅಲ್ಲಿಗೆ ನೀನೇ ಯಜಮಾನಿ. ನಾಳೆ ಏನಾದರೂ ಆ ಕಡೆ ಈ ಕಡೆ ಆಗಿ ನಿನ್ನ ಕುತ್ತಿಗೆಗೆ ಹಾವು ಸುತ್ಕೊಂಡಾಗೆ ಪ್ರಾಬ್ಲಮ್ ಸುತ್ಕೋಬಾರ್ದು ಅಂದರೆ ಅದೊಂದೇ ಮಾರ್ಗ. ಹೆಣ್ಣು ಅತ್ತೆ ಮನೇಲಿ ಆಯುಧ ಇಲ್ದಾನೆ ಹೋರಾಡಕ್ಕಾಗೋದು ಆ ಬಂಧನದಿಂದಾನೆ. ಹಾಗಾದ್ರೆ ಆ ವಿಷಯದ ಬಗ್ಗೆ ತಕ್ಷಣ ನಮ್ಮ ಅತ್ತೆ ಹತ್ರ ಮಾತಾಡಿ. ನಿಮ್ಮ ಫೋನ್ ಇಲ್ಲಿ ಕೊಡಿ.
ನಿಹಾರಿಕಾ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಯಾವುದೋ ಒಂದು ಹೊಸ ಐಡಿಯಾ ಜೊತೆಲೇ ಬರ್ತಾಳೆ. ಆಗ್ಲೇ ಕ್ರೆಡಿಟ್ ಎಲ್ಲ ನಿನಗೆ ಸಿಕ್ಕಿದ್ದಕ್ಕೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಹಲೋ, ಅವನಿ ಎತ್ತದ್ಲು. ಅವಳ ಎದುರಿಗೇನೆ ಈ ಡಿಸ್ಕಷನ್ ನಡೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅತ್ತೆನ ಕರೀಂತ ಹೇಳು. ಹಲೋ, ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ನಾನು ಅಂದ್ರೆ ಹೆಸರಿಲ್ವಾ? ಇಲ್ಲ ಅಂದ್ರೆ ಅದೇ ನಿಮ್ಮ ಹೆಸರಾ? ನಾನು ಗೌತಮಿ, ಕೃಷ್ಣ ಬಾಬು ಅತ್ತೆ, ವೇದವತಿಯವರ ಬೀಗ್ರು. ನೀವಾ? ನಿಮ್ಮಿಂದ ಇಲ್ಲಿಗೆ ಫೋನ್ ಬಂದಿದೆ ಅಂದ್ರೆ ನಿಮ್ಮ ಮಗಳು ಅಲ್ಲಿಗೆ ಬಂದಿದ್ದಾಳೆ ಅಂತ ಅರ್ಥ. ವೇದವತಿಯವರ ಮೊಬೈಲ್ ರೀಚ್ ಆಗ್ತಿಲ್ಲ ಅಂತ ಲ್ಯಾಂಡ್ಲೈನ್ಗೆ ಮಾಡಿದೆ. ಅಧಿಕ ಪ್ರಸಂಗ ಮಾಡ್ದೇನೆ ನಮ್ಮ ಬೀಗ್ರಿಗೆ ಫೋನ್ ಕೊಡು. ಯಾರ್ದಮ್ಮ ಫೋನು? ನಿಮ್ ಬೀಗ್ರು ಗೌತಮಿ ಅವರು. ಹೌದಾ, ತಗೊಳ್ಳಿ. ಚೆನ್ನಾಗಿದ್ದೀರಾ ಬೀಗ್ರೆ? ನನ್ನ ಮಗಳು ನಿಮ್ಮ ಮನೆಗೆ ಅಧಿಕೃತ ಸೊಸೆಯಾದಾಗಿನಿಂದ ಮನಃಶಾಂತಿಯಿಂದಿದ್ದೀವಿ. ಸಂತೋಷ. ಉಳಿದಿರೋ ಕಾರ್ಯ ಕೂಡ ಆಗೋದ್ರೆ ಇನ್ನೂ ಪ್ರಶಾಂತವಾಗಿರ್ತೀವಿ. ಏನದು? ನಿಹಾರಿಕಾ ಕೃಷ್ಣರ್ ಶೋಭನ ಮಾಡೋಣ ಬೀಗ್ರೆ, ಅದು ನಾವು ಯೋಚನೆ ಮಾಡಿದೀವಿ. ಆ ಟೈಮ್ಗೆ ಅದೆಲ್ಲ ಆಗೋಗ್ಬೇಕಲ್ವಾ ಬೀಗ್ರೆ? ಮುಹೂರ್ತ ನೋಡ್ಬೇಕಲ್ವಾ? ಅದೆಂತ ಕೆಲಸ ಅನ್ಕೊಂಡ್ರೆ 5 ನಿಮಿಷ. ನೀವು ಮುಹೂರ್ತ ನಿರ್ಧರಿಸಿದ್ರೆ ಅವ್ರ ಶೋಭನದ ಏರ್ಪಾಡನ್ನ ನಮ್ಮನೇಲಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಮದ್ವೆಗೆ ಮುಹೂರ್ತ ಇಟ್ಕೊಟ್ಟಿದ್ದ ಕುಲಗುರುಗಳ ಹತ್ರನೇ ಅವ್ರ ಶೋಭನಕ್ಕೂ ಕೂಡ ಮುಹೂರ್ತ ಇಡಿಸ್ತೀವಿ. ಗುರುಗಳ ಹತ್ರ ಮುಹೂರ್ತ ಇಡಿಸಿ ಬೀಗ್ರೆ. ನೀವು ಫೋನ್ ಇಟ್ಟ ತಕ್ಷಣನೇ ಗುರುಗಳಿಗೆ ಫೋನ್ ಮಾಡ್ತೀನಿ, ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ಬೀಗ್ರೆ. ಸರಿ ಬೀಗ್ರೆ. ಏನ್ರಿ, ಗುರುಗಳಿಗೊಂದ್ಸಲ ಫೋನ್ ಮಾಡಿ. ಮಾಡ್ಲಿ ಬಿಡು ಗೌತಮಿ, ಗುರುಗಳು ಆಶ್ರಮದಲ್ಲಿ ಇನ್ನೂ ಉಳ್ಕೊಂಡಿದ್ರೆ ಅಲ್ವಾ. ಆ ಗುರುಗಳು ಆ ಆಶ್ರಮದಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಬೇರೆ ಯಾರ ಹತ್ರನೋ ಮುಹೂರ್ತ ಇಡಿಸ್ತಾರ ಬಿಡು. ಬೇಗ ನಿಮ್ಮ ಶೋಭನ ನಡಿಬೇಕು. ಸರಿ, ಇನ್ನು ನಾನು ಹೊರಡ್ತೀನಿ. ಹುಷಾರು ನಿಹಾ. ಮದುವೆ ಆಗೋದ್ರು ಟೆನ್ಷನ್ ಮಾತ್ರ ತಪ್ಪಿಲ್ಲ. ಆಶ್ರಮದಲ್ಲಿ ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ. ಹಾಗಾದ್ರೆ ತಕ್ಷಣ ಆಶ್ರಮಕ್ಕೆ ಹೊರಡೋಣ. ಆ ಕೆಲಸ ಮಾಡೋದೇ ಬೆಟರ್. ಅವನಿ, ಶ್ರೀಕರ್, ನಾವು ಆಶ್ರಮಕ್ಕೆ ಹೋಗಿ ಬರ್ತೀವಿ. ಫೋನಲ್ಲಿ ಮಾತಾಡಿದ್ರೆ ಮುಗ್ದೋಗೋ ಕೆಲ್ಸಕ್ಕೆ ಆಶ್ರಮದವರೆಗೂ ಯಾಕತ್ತೆ? ಯಾರು ಲಿಫ್ಟ್ ಮಾಡ್ತಿಲ್ವಲ್ಲಮ್ಮ. 1 ಗಂಟೆ ಬಿಟ್ಟು ಪ್ರಯತ್ನ ಮಾಡಿ, ಅಷ್ಟರಲ್ಲಿ ಹೋಗೇ ಬಂದ್ಬಿಡ್ಬೋದಮ್ಮ. ಏನ್ರಿ, ಹೋಗೋಣ ನಡೀರಿ. ಆಶ್ರಮದಲ್ಲಿ ಸ್ವಾಮೀಜಿಯವರು ಇರಲ್ಲ, ಇವ್ರು ಹೋಗ್ತಾ ಇದ್ದಾರೆ. ನಾವ್ಯಾಕೆ ಭಯ ಪಡ್ಬೇಕು? ಗುರುಗಳಿಲ್ಲ ಅಂತ ಗೊತ್ತಾದ್ಮೇಲೆ ವಾಪಸ್ ಬರ್ತಾರೆ. ಹೇಗೆ ಹೋಗ್ತಾ ಇದ್ದಾರೋ ಹಾಗೆ ವಾಪಸ್ ಬಂದ್ರೆ ಪರವಾಗಿಲ್ಲ. ಅಲ್ಲ, ಅವ್ರಿಗೆ ಏನ್ ಗೊತ್ತಾಗುತ್ತೋ ಏನೋ. ಸ್ವಾಮೀಜಿ ನಮ್ಮಂಡರಲ್ಲೇ ಇದ್ದು ಟ್ರೀಟ್ಮೆಂಟ್ ತಗೋತಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಹಾಗಿದ್ದಾಗ ಟೆನ್ಷನ್ ಏನಕ್ಕೆ? ನಮ್ ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ಏನ್ ಬೇಕಿದ್ರೂ ಆಗ್ಬೋದು ಬಾವಾ, ಹೇಳೋಕ್ಕಾಗಲ್ಲ. ಅತ್ತೆ ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ನಾವು ಸ್ವಾಮೀಜಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬಾ. ನಡಿ. ಸ್ವಾಮಿ, ಗುರುಗಳ ಸುಳಿವಿನ ಬಗ್ಗೆ ಇಲ್ಲಿವರೆಗೂ ಗೊತ್ತೇ ಆಗಲೇ ಇಲ್ಲ. ಏನಾಗಿದ್ದಾರೋ ಅರ್ಥನೇ ಆಗಲಿಲ್ಲ. ಗುರುಗಳು ಇಲ್ದಿರೋದಕ್ಕೆ ನಿಮಗೆ ನಡಿಬೇಕಾಗಿರೋ ಪೂಜೆ ಅಭಿಷೇಕ ಎಲ್ಲ ಸರಿಯಾಗಿ ನಡೀತಾನೇ ಇಲ್ಲ. ವೇದವತಿ ಅವ್ರ ಮನೆ ಮದುವೆ ಅಂತ ಹೊರಟಿದ್ರಿ. ಅವ್ರ 2ನೇ ಸೊಸೆ ಜಾತಕ ಹೊಂದಾಣಿಕೆ ಆಗ್ತಿಲ್ಲ ಅಂತಲೂ ಹೇಳಿದರು. ಅವತ್ತಿಂದ ಕಾಣಿಸ್ದೇನೆ ಹೋಗಿದ್ದಾರೆ. ನನ್ನ ಪ್ರಯತ್ನ ನಾನು ಮಾಡ್ತಾನೇ ಇದ್ದೀನಿ, ಆದರೆ ಗುರುಗಳು ಸುಳಿವು ಮಾತ್ರ ಸಿಗ್ತಿಲ್ಲ. ನಿಹಾರಿಕದು ವೇದವತಿದು ಒಂದೇ ಥರದ ಜಾತಕ ಅಲ್ಲ ಅನ್ನೋ ವಿಷಯ ವೇದವತಿ ಅವರಿಗೆ ಗೊತ್ತಾಯ್ತೋ ಇಲ್ವೋ. ಸಮಯ ನೋಡಿ ಒಂದು ಸಾರಿ ಅವ್ರ ಮನೆಗೆ ಹೋಗಿ
ಆ ವಿಷಯದ ಬಗ್ಗೆ ಮಾತಾಡಬೇಕು. ಗುರುಗಳು ಕಾಣಿಸ್ತಿಲ್ಲ ಅನ್ನೋ ವಿಷಯ ಅವ್ರ ಹತ್ರ ಕೂಡ ಹೇಳಬೇಕು. ಗುರುಗಳೇ, 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 ಗುರುಗಳ ಹತ್ರ ಮಾತಾಡೋಕೆ ಮನೆಯಿಂದ ಫೋನ್ ಮಾಡಿದ್ವಿ, ಯಾರೂ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಯಾರೂ ಕಾಣ್ತಿಲ್ವಲ್ಲ. ಮದುವೆ ಸಮಯದಲ್ಲಿ ಫೋನ್ ಮಾಡಿದ್ರು ಅಂತ ಸೌಮ್ಯ ಹೇಳಿದ್ಲು. ನಮ್ಮ ಕೃಷ್ಣ ಏನೋ ಗುರುಗಳಲ್ಲ, ರಾಂಗ್ ನಂಬರ್ ಅಂದ. ಎಲ್ಲ ಕನ್ಫ್ಯೂಸ್ ಆಗ್ತಿದ್ದಾರೆ. ಇವತ್ತು ಹೇಗಾದ್ರೂ ಆಗ್ಲಿ ಗುರುಗಳನ್ನ ಭೇಟಿಯಾಗಿ ಕೃಷ್ಣ ನಿಹಾರಿಕಾ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಮುಹೂರ್ತ ಇಡಿಸ್ಕೊಂಡೇ ಇಲ್ಲಿಂದ ಹೋಗೋಣ. ಸರಿ ರೀ. ಸ್ವಾಮಿ, ಹೇಳಿ ಅಮ್ಮ. ಸ್ವಲ್ಪ ಗುರುಗಳನ್ನ ಕರಿತೀರಾ? ಅವ್ರು ಸ್ವಲ್ಪ ದಿನದಿಂದ ಕಾಣಿಸ್ತಾ ಇಲ್ಲ ಅಮ್ಮ. ನೀವ್ಯಾರು? ನನ್ನ ಹೆಸರು ವೇದವತಿ, ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಮನೆ ಮದುವೆಗೆ ಅಂತ ಬಂದವರು ಅವತ್ತಿಂದನೇ ಕಾಣಿಸ್ತಾ ಇಲ್ಲ. ಅವ್ರಿಗೋಸ್ಕರ ಎಲ್ಲ ಕಡೆನೂ ಹುಡುಕಾಡಿದ್ದೀವಿ ನಾವು. ಅವ್ರಿಗೇನಾದರೂ ತೊಂದರೆ ಆಗಿರಬಹುದು, ಇಲ್ಲ ಅಪಾಯ ಆಗಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಇನ್ನೊಂದು 4 ದಿನ ನೋಡಿ ಆಶ್ರಮ ಕಮಿಟಿಯವರು ಟಿ ವಿಲಿ ಪೇಪರ್ಸಲ್ಲಿ ಪ್ರಕಟಣೆ ಕೊಡೋಣ ಅಂತಿದ್ದಾರೆ. ಸ್ವಾಮಿಗಳು ಆಗಾಗ ಯಾರಿಗೂ ಹೇಳ್ದೆ ಹಿಮಾಲಯಕ್ಕೆ ಧ್ಯಾನಕ್ಕೆ ಅಂತ ಹೋಗ್ತಾರೆ. ಒಂದು ವೇಳೆ ಹಾಗೇನಾದರೂ ಹೋಗಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ. ಗುರುಗಳ ಬಗ್ಗೆ ಇಂಥ ವಿಷಯ ಕೇಳಬೇಕಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಗುರುಗಳ ಪ್ರಧಾನ ಶಿಷ್ಯ ಸಂಪತ್ ಸ್ವಾಮಿ ಎಲ್ಲಿದ್ದಾರೆ? ಆವತ್ತು ಮದುವೆಗೂ ಅವರೇ ಒಂದು ಕಾಗದ ಅಂತ ತಂದುಕೊಟ್ಟಿದ್ರು. ಅವರು ಕೂಡ ದಿನ ಗುರುಗಳು ಎಲ್ಲಿರ್ಬೋದು ಅಂತ ಹುಡುಕೊಂಡೇ ಓಡಾಡ್ತಾ ಇದ್ದಾರೆ. ಇಷ್ಟೊತ್ತು ಆಶ್ರಮದಲ್ಲೇ ಇದ್ರು ಅವರು. ಇವಾಗ ಎಲ್ಲೋ ಆಚೆ ಹೋಗಿದ್ದಾರೆ. ಸ್ವಾಮಿಗಳ ಬಗ್ಗೆ ನಿಮ್ಗೇನಾದರೂ ಗೊತ್ತಾದರೆ ನಮಗೂ ಹೇಳಿ. ಗುರುಗಳನ್ನ ಹುಡ್ಕೋ ವಿಚಾರವಾಗಿ ನಮಗೆ ನಿಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ದಯವಿಟ್ಟು ಸಹಾಯ ಮಾಡಿ. ಸರಿ ಸ್ವಾಮಿ. ನನಗೆ ಕೆಲಸ ಇದೆ, ನೀವಿನ್ನು ಹೋಗಿ ಬನ್ನಿ. ಸರಿ ಸ್ವಾಮಿ. ಏನ್ರಿ ಹೀಗಾಯ್ತಲ್ಲ? ನೀನು ಇಲ್ಲಿ ಮಾಡೋದೇನಿದೆ, ಹೋಗೋಣ ನಡಿವೇದ. ಓಂ ನಮಃ ಶಿವಾಯ. ಬಾ ಬಾವಾ. ನಮ್ಮನೆ ಮದುವೆಗೆ ಅಂತ ಹೊರಟು ಗುರುಗಳು ಬರ್ದೆ ಎಲ್ಲಿ ಹೋದ್ರು ವೇದ? ಆಶ್ರಮದಲ್ಲಿ ಇರೋರು ಅನ್ಕೋತಿರೋ ಹಾಗೆ ಗುರುಗಳಿಗೆ ಆಗ್ಬಾರ್ದು ಏನಾದ್ರೂ ಆಗ್ಬಿಟ್ಟಿರುತ್ತಾ? ಡಾಕ್ಟರ್, ಗುರುಗಳು ಇವಾಗ ಹೇಗಿದ್ದಾರೆ? ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಇವರಿಗೆ ಸಂಬಂಧಿಸಿರೋ ಫೈಲ್ಸ್ನ ರಿವ್ಯೂಗೋಸ್ಕರ ಫಾರಿನ್ ಸ್ಪೆಷಲಿಸ್ಟ್ ಎಲ್ಲರ ಹತ್ರನೂ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಏನು ಸಜೆಷನ್ ಕೊಡ್ತಾರೋ ನೋಡೋಣಮ್ಮ. ಏನಾಯ್ತ್ರಿ? ಅದು ನಮ್ಮ ಶ್ರೀಕರ್ ಕಾರ್ ಅಲ್ವಾ? ಹೌದು ರೀ.
ಈ ಮನೆ ಮುಂದೆ ಯಾಕಿದೆ? ಗುರುಗಳು ಹೇಳೋ ಅಂತ ಕೆಲವು ನಿಜಗಳ ಮೇಲೆ ಕೆಲವು ಕುಟುಂಬಗಳು ಆಧಾರವಾಗಿದೆ ಡಾಕ್ಟರ್. ಅವಾಗವಾಗ ಕಾನ್ಷಿಯನ್ಸ್ಗೆ ಬಂದು ಮತ್ತೆ ಕೋಮಾಗೆ ಹೋಗ್ತಿದ್ದಾರೆ. ಒಂದು ರೀತಿಯಲ್ಲಿ ಗುಡ್ ಸೈನ್. ಸದ್ಯದಲ್ಲೇ ಹುಷಾರಾಗ್ತಾರೆ. ಯಾರ ಮನೆಯೋ ಏನೋ ಅಂತ ಒಳಗೆ ಹೋಗಿ ನೋಡೋಣ ಬಾ. ಗುರುಗಳು ಎಷ್ಟು ಬೇಗ ಹುಷಾರಾಗ್ತಾರೋ ಅಷ್ಟು ಒಳ್ಳೇದು. ಇಲ್ಲ ಅಂದ್ರೆ ಕ್ಷಣ ಕ್ಷಣ ಏನ್ ನಡೆಯುತ್ತೋ ಅನ್ನೋ ಟೆನ್ಷನ್ನಲ್ಲಿ ಇರಬೇಕಾಗತ್ತೆ. ಇವರ ಪ್ರಾಣಕ್ಕಂತೂ ಏನೂ ಅಪಾಯ ಇಲ್ಲ, ಧೈರ್ಯವಾಗಿರಿ. ಅಷ್ಟರಲ್ಲಿ ಗುರುಗಳು ಇಲ್ಲೇ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಅಂದ್ರೆ ತುಂಬಾ ಅಪಾಯ. ಯಾವುದೇ ಪರಿಸ್ಥಿತಿಯಲ್ಲೂ ಗೊತ್ತಾಗಲ್ಲ. ಗುರುಗಳನ್ನ ನೀವು ಕೋಮಾಯಿಂದ ಬೇಗ ಹೊರಗಡೆ ಕರ್ಕೊಂಡು ಬಂದ್ರೆ ನಮಗ್ ತುಂಬಾ ಉಪಕಾರ ಮಾಡ್ದವ್ರಾಗ್ತೀರಾ ಡಾಕ್ಟರ್. ಖಂಡಿತ ಅಮ್ಮ. ಥ್ಯಾಂಕ್ ಯು ಡಾಕ್ಟರ್. ನಡಿಯವನಿ. ಬರ್ತೀವಿ ಡಾಕ್ಟರ್. ಸರಿ ಅಮ್ಮ. ಗುರುಗಳನ್ನ ನಾವ್ ಎಷ್ಟ್ ದಿನ ಅಂತ ಬಚ್ಚಿಡೋದಕ್ಕಾಗತ್ತೆ ಹೇಳು? ಆಶ್ರಮದ ಹತ್ರ ಹೋಗಿರೋ ಅತ್ತೆ ಮಾವಂಗೆ ಅಲ್ಲ ಅವ್ರು ಏನ್ ಹೇಳಿದ್ರೋ ಏನೋ, ಅವ್ರಿಗೆ ಎಷ್ಟು ಅನುಮಾನಗಳು ಬಂದಿರತ್ತೋ ಏನೋ. ಯಾರ ಮನೆ ಇದು? ನೀವ್ಯಾಕೆ ಇಲ್ಲಿದ್ದೀರಾ? ನೀವೇನಮ್ಮ ಇಲ್ಲಿದ್ದೀರಾ? ಗುರುಗಳನ್ನ ಭೇಟಿ ಮಾಡೋದಕ್ಕೆ ಆಶ್ರಮದ ಹತ್ರ ಹೋಗಿದ್ರಿ ಅಲ್ವಾ? ಗುರುಗಳು ಕೆಲವು ದಿನಗಳಿಂದ ಕಾಣ್ತಿಲ್ವಂತೆ. ಇನ್ನೊಂದು 4 ದಿನ ನೋಡಿ ಪೇಪರ್ಲಿ ಟಿವಿಲಿ ಪ್ರಕಟಣೆ ಹಾಕ್ತೀನಿ ಅಂದ್ರು. ನಮ್ಮ ಮನೆಗೆ ಅಂತ ಹೊರಟವರು ಅವತ್ತಿಂದನೇ ಕಾಣಿಸ್ತಿಲ್ವಂತೆ ಕಣೋ. ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಹೊರಗಡೆ ನಿನ್ ಕಾರ್ ನೋಡಿ ನಿಂತ್ವಿ. ಯಾರ ಮನೆ ಇದು? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಕೇಳ್ತಿದ್ರೆ ಉತ್ತರ ಕೊಡ್ತಿಲ್ವಲ್ಲ, ಯಾಕೆ? ಕ್ಯಾಶುವಲ್ ಆಗಿ ಫ್ರೆಂಡ್ನ ಭೇಟಿ ಮಾಡಕ್ ಬಂದಿದ್ವಿ. ಹೌದತ್ತೆ, ನಮಗೆ ಕಾಮನ್ ಫ್ರೆಂಡ್. ಭೇಟಿ ಮಾಡಿ ತುಂಬಾ ದಿನ ಆಯ್ತು ಅಂತ ಈ ಬಂದ್ವಿ. ವಿಷಯ ಹೇಳೋದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗೇನು ಇಲ್ಲ ಅತ್ತೆ. ನಿಮ್ ಫ್ರೆಂಡ್ ಅಂದ್ರೆ ನಮಗೂ ಗೊತ್ತಿರೋರೇ ಆಗಿರ್ತಾರೆ. ಹಾಗೆ ಮಾತಾಡ್ಸ್ಕೊಂಡು ಹೋಗ್ತೀವಿ, ಬನ್ನಿ. ಬೇಡಮ್ಮ. ಯಾಕೋ, ಯಾಕಿಷ್ಟೊಂದು ಟೆನ್ಷನು? ಅವನೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂದದಕ್ಕೆ ನಾವು ಹೊರಗಡೆ ಬಂದ್ವಿ. ನಾವ್ ಹೋಗೋಣ, ನಡೀರಿ ಅತ್ತೆ. ನಡೀರಿ ಅಪ್ಪ, ನಡಿಯಪ್ಪ. ಮಾಮ ಅತ್ತೆ ಬನ್ನಿ. ಅಪ್ಪ ಕೂತ್ಕೊಳ್ಳಿ. ಸ್ಟಾಪ್. ಉಯ್ಯಾಲೆ ಹೋಗೋತರ ಆ ಕಡೆ ಈ ಕಡೆ ಏನಕ್ಕೆ ಹೋಗ್ತಾ ಇದೆಯಾ? ಅಷ್ಟಕ್ಕೂ ಏನಿನ್ ಪ್ರಾಬ್ಲಮ್? ಅತ್ತೆ ಮಾವ ಇಬ್ರು ನಮ್ಮ ಶೋಭನನ್ ಮುಹೂರ್ತದ ಬಗ್ಗೆ ಕೇಳೋದಕ್ಕೋಸ್ಕರ ಗುರುಗಳ ಹತ್ರ ಹೋಗಿದ್ದಾರೆ ಅಲ್ವಾ, ಅದೇ ಯೋಚನೆ. ಅದ್ರದ್ದು ಪ್ರಾಬ್ಲಮ್ ಏನು ಡಾರ್ಲಿಂಗ್? ಮದುವೆ ಆದಾಗಿಂದ ಅದು ಯಾವಾಗ ನಡೆಯುತ್ತೋ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಗೊತ್ತಾ? ಪ್ರಾಬ್ಲಮ್ ಅಂದ್ರೆ ಬೇರೆ ಅಲ್ಲ,
ಆಶ್ರಮಕ್ಕೆ ಹೋಗಿದ್ದಾರೆ ಅಲ್ವಾ, ಅಲ್ಲಿ ಏನ್ ನಡೆಯುತ್ತೋ ಏನೋ ಅಂತ. ಅದಲ್ಲ ಬಂಗಾರ,